ಸಂಕ್ರಾಂತಿ ಮುಗಿದ್ರು ಎಳ್ಳು ಬೆಲ್ಲ ಮಾತ್ರ ಮನೇಲಿ ಖಾಲಿ ಆಗ್ತಾ ಇಲ್ಲ. ಯಾರ ಮನೆ ಗೆಸ್ಟ್ ಆಗಿ ಹೋದ್ರು ಎಳ್ಳು ಬೆಲ್ಲನೇ ಸ್ನಾಕ್ಸಿ ಕೊಡ್ತಾರೆ. ಈ ಸೀಸನ್ಗೆ ಎಳ್ಳು ಬೆಲ್ಲ ಏನೋ ಒಳ್ಳೇದೆ, ಆದ್ರೆ ಈ ತರ ಅತಿಯಾಗಿ ಸೇವಿಸಿದ್ರೆ ಖಂಡಿತ ಅನೇಕ ಹಾನಿಗಳನ್ನ ಉಂಟು ಮಾಡುತ್ತೆ. ಚಳಿಗಾಲದಲ್ಲಿ ಬರುವಂತಹ ಸಂಕ್ರಾಂತಿ ಹಬ್ಬದಲ್ಲಿ ತಯಾರಿಸುವಂತಹ ಈ ವಿಶಿಷ್ಟವಾದ ಮಿಶ್ರಣ, ಎಳ್ಳಿನ ಮಿಶ್ರಣ ಏನಿದೆ, ಅದರಲ್ಲಿ ಎಳ್ಳಿನ ಜೊತೆಗೆ ಬೆಲ್ಲ, ಹುರಿಗಡಲೆ, ಕಡಲೆಕಾಯಿ ಬೀಜ ಹೀಗೆ ಮುಂತಾದ ಎಲ್ಲ ಪದಾರ್ಥಗಳನ್ನ ಹಾಕಿ ತಯಾರಿಸ್ತಾರೆ. ಅದೆಲ್ಲವೂ ಕೂಡ ಉಷ್ಣ ಗುಣವನ್ನ ಹೊಂದಿರುವಂತಹವು, ಜೊತೆಗೆ ಸ್ನಿಗ್ಧ ಅಂದ್ರೆ ಆಯಿಲಿನೆಸ್ ನ ಶರೀರಕ್ಕೆ ಕೊಡುವಂತಹ ಗುಣ ಹೊಂದಿದ್ವಿ. ಅದರಲ್ಲೂ ವಿಶೇಷವಾಗಿ ಹೇಳ್ಬೇಕಂದ್ರೆ ಎಳ್ಳು ವಾತ ಜೊತೆಗೆ ಕಫವನ್ನ ಕೂಡ ಕಡಿಮೆ ಮಾಡುತ್ತೆ. ನಮ್ಮ ಶರೀರದಲ್ಲಿ ಅನೇಕ ರೀತಿಯ ನೋವುಗಳನ್ನ ಕೂಡ ನಿವಾರಿಸುತ್ತೆ. ನಮ್ಮ ಕೂದಲಿನ ಆರೋಗ್ಯ ಕೂಡ ಒಳ್ಳೇದು ಗೊತ್ತಾ. ಜೊತೆಗೆ ಆಯುರ್ವೇದದಲ್ಲಿ ಅನೇಕ ಎಣ್ಣೆಗಳನ್ನ ತಯಾರಿಸೋದು ಕೂಡ ಎಳ್ಳೆಣ್ಣೆಯಿಂದಾನೆ. ಪದಾರ್ಥ ಎಷ್ಟೇ ಒಳ್ಳೇದಾದ್ರೂ ಅತಿಯಾದ್ರೆ ಅಮೃತ ಕೂಡ ವಿಷ ಆಗತ್ತಲ್ವಾ. ಅದೇ ರೀತಿ ಎಳ್ಳು ಬೆಲ್ಲ ಕೂಡ ನೀವು ಅತಿಯಾಗಿ ಸೇವಿಸಿದ್ರೆ, ಅದರಲ್ಲೂ ನಾವು ಎಳ್ಳಿನ ಬಗ್ಗೆ ಹೇಳೋದಾದ್ರೆ ಆಯುರ್ವೇದದಲ್ಲಿ ಅದನ್ನ ಪಿತ್ತಕರ ಅಂತ ಹೇಳ್ತೇವೆ. ಪಿತ್ತವನ್ನ ಅತಿಯಾಗಿ ಜಾಸ್ತಿ ಮಾಡತ್ತೆ ಶರೀರದಲ್ಲಿ. ಹಾಗಾಗಿ ಮುಟ್ಟಿನ ಸ್ರಾವವನ್ನ ಜಾಸ್ತಿ ಮಾಡತ್ತೆ ಹೆಣ್ಮಕ್ಳಲ್ಲಿ. ಜೊತೆಗೆ ಆಲ್ರೆಡಿ ಪಿತ್ತ ಪ್ರಕೃತಿಯವರಾದ್ರೆ ಅವರ ಶರೀರ ಉಷ್ಣತೆ ಜಾಸ್ತಿಯಾಗಿ ಮೂತ್ರ ಉರಿ, ನೇತ್ರದಾಹ ಅಂತಹ ಸಮಸ್ಯೆಗಳು ಕೂಡ ಕಾಣಿಸ್ಕೋಬಹುದು. ಹೀಗೆ ಹಿತವಾಗಿ ಮಿತವಾಗಿ ಎಳ್ಳು ಬೆಲ್ಲವನ್ನ ಸೇವಿಸೋದ್ರಿಂದ ಯಾವುದೇ ಹಾನಿ ಉಂಟಾಗಲ್ಲ. ಆ ರೀತಿಯಲ್ಲಿ ಅದನ್ನ ಸೇವಿಸಿ. ಈ ತರದ ಆಯುರ್ವೇದ ಮಾಹಿತಿಗೋಸ್ಕರ ಆಯುಶೀಲವನ್ನ ಫಾಲೋ ಮಾಡಿ.